ನಮಸ್ಕಾರ. ಒಂದು ಹೊಸ ವಿಷಯದೊಂದಿಗೆ ನಾನು. 26/11 ಮುಂಬೈ ಅಟ್ಯಾಕ್ ಎಲ್ರಿಗೂ ಗೊತ್ತಿರುವಂಥ ವಿಷಯ. ಅವತ್ತು ಭಯೋತ್ಪಾದಕರು ದಾಳಿ ಮಾಡ್ತಾರೆ. ಅವರು ರೈಲ್ವೆ ಸ್ಟೇಷನ್ನು ಅಲ್ಲೆಲ್ಲ ದಾಳಿ ಆಗುತ್ತೆ, ತಾಜ್ ಹೋಟೆಲ್ಗೆ ಆಗುತ್ತೆ, ಇದೆಲ್ಲ ಗೊತ್ತು. ಹಾಗೆ ಕೂಡ ಒಂದು ಕಾಮಾ ಅಂತ ಒಂದು ಹಾಸ್ಪಿಟ್ಲು, ಅಲ್ಲೂ ಕೂಡ ದಾಳಿ ಆಗುತ್ತೆ. ಅಲ್ಲಿರೋ ಸಿಬ್ಬಂದಿಗಳು, ನರ್ಸು, ಡಾಕ್ಟರ್ಸು ಎಲ್ಲ ಭಯಭೀತರಾಗಿ ಓಡಾಡಕ್ಕೆ ಶುರು ಮಾಡ್ಬಿಡ್ತಾರೆ. ಏನು ಮಾಡಬೇಕು ಗೊತ್ತಾಗೋಯ್ತು. ಎಲ್ಲ ದಾಳಿ ಆಗಿದೆ, ಮುಂಬೈ ಅಟ್ಯಾಕ್ ಆಗಿದೆ, ಏನು ಮಾಡಬೇಕು? ಎಲ್ಲ ರೋಗಿಗಳಿದ್ದಾರೆ, ವಯಸ್ಸಾಗಿರೋರಿದ್ದಾರೆ, ಮಕ್ಕಳಿದ್ದಾರೆ, ಡೆಲಿವರಿ ಆಗಬೇಕಾಗಿರುವಂಥ ಗರ್ಭಿಣಿಯರಿದ್ದಾರೆ. ಈ ಥರದ್ದೆಲ್ಲ ಜನನೂ ಅಲ್ಲಿ ಹಾಸ್ಪಿಟ್ಲಲ್ಲಿ ಇದ್ದಾರೆ. ಆ್ಯಸ್ ಯೂಶ್ವಲ್ ಹಾಸ್ಪಿಟ್ಲ್ ಅಂದರೆ ಯಾರ್ಯಾರು ಇರ್ತಾರೆ ಅಂತ ಊಹಿಸಿ. ಈ ಥರದ್ದೊಂದು ಸಂದರ್ಭದಲ್ಲಿ ಅಲ್ಲೇನಾಗುತ್ತೆ, ಅವ್ರ ಹತ್ರ ಎರಡು ದಾರಿ ಇರುತ್ತೆ. ಲೈಫಲ್ಲೇ ಎರಡು ದಾರಿ ಇರುತ್ತೆ. ಒಂದು ಭಯ, ಇನ್ನೊಂದು ಧೈರ್ಯ. ಅವರು ಧೈರ್ಯನ ಆಯ್ಕೆ ಮಾಡ್ಕೊತಾರೆ. ಫಸ್ಟು ಆ ಹಾಸ್ಪಿಟಲ್ ಏನು ಮಾಡ್ತಾರೆ, ಮೇನ್ ಸ್ವಿಚ್ನ ಆಫ್ ಮಾಡ್ತಾರೆ. ಮೇನ್ ಸ್ವಿಚ್ ಆಫ್ ಮಾಡಿದ್ಮೇಲೆ ಎಲ್ಲ ರೋಗಿಗಳನ್ನ, ವಯಸ್ಸಾಗಿರೋರನ್ನ, ಗರ್ಭಿಣಿಯರನ್ನೆಲ್ಲ ಒಂದು ಸುರಕ್ಷಿತ ಜಾಗಕ್ಕೆ ಕರ್ಕೊಂಬರ್ತಾರೆ. ಎಲ್ಲ ಸುರಕ್ಷಿತ ಜಾಗಕ್ಕೆ ಕರ್ಕೊಂಬಂದು, ನಿಮಗೆ ನೆನಪಿರಲಿ, ಒಟ್ಟು 400 ಜನ ಸೇವ್ ಮಾಡ್ತಾರೆ. ಒಟ್ಟು ಬದುಕಿದ್ದವತ್ತು 400 ಜನ. ಆಗ ತಾನೇ ಜನಿಸಿದಂಥ ಮಕ್ಕಳು, ಇನ್ನೇನು ಜನಿಸಬೇಕಾಗಿರೋ ಮಕ್ಕಳು, ಗರ್ಭಿಣಿಯರು, ವಯಸ್ಸಾಗಿರೋರು ಎಲ್ಲರನ್ನೂ ಒಂದು ಕಡೆ ಕರ್ಕೊಂಬಂದು ಸೇಫ್ ಮಾಡ್ತಾರೆ. ಇದೊಂದು ದೊಡ್ಡ ದುರಂತವನ್ನು ತಡಿಲಿಕ್ಕೆ ಒಂದು ಟೀಮೇ, ಒಂದು ನರ್ಸ್ ತಂಡವೇ ಹೋರಾಟ ಮಾಡುತ್ತೆ. ಆ ಸ್ಟಾಫ್ ಹೆಡ್ ಹೆಸರು ಅಂಜಲಿ ಕುಲ್ಪೆ ಅಂತ. ಇವರು ಎಷ್ಟು ಧೈರ್ಯವಾಗಿ ಕೆಲಸ ಮಾಡ್ತಾರೆ ಅಂದರೆ ಅಷ್ಟು ಧೈರ್ಯವಾಗಿ ಕೆಲಸ ಮಾಡ್ತಾರೆ. ರಾತ್ರಿ ಎಲ್ಲ, ಅವತ್ತು ಏನು 26/11 ಅಟ್ಯಾಕ್ ಆಗುತ್ತೆ, ರಾತ್ರಿ ಎಲ್ಲ ಆರೈಕೆ, ಅವತ್ತೇನೋ ಗೊತ್ತಿಲ್ಲ, ಭಗವಂತನ ಹಾರೈಕೆ ಕೂಡ ಇತ್ತು ಅನ್ಸುತ್ತೆ. ಅವತ್ತು ಒಟ್ಟು 400 ಜನ ಬದುಕ್ತಾರೆ. ಅವತ್ತು ತುಂಬ ಮಕ್ಕಳು ಕೂಡ ಜನಿಸಿದ್ದಾರೆ ಅನ್ನೋದು. ಅದರಲ್ಲಿ 20 ಗರ್ಭಿಣಿಯರನ್ನ ತುಂಬ ಚೆನ್ನಾಗಿ ನೋಡ್ಕೊತಾರೆ ಆ ಒಂದು ಸಂದರ್ಭದಲ್ಲಿ. ಈ ಒಂದು ವಿಚಾರ ಇಟ್ಕೊಂಡು ಈಗ ಒಂದು ಬಾಲಿವುಡ್ಡಲ್ಲಿ ಒಂದು ಸಿನಿಮಾ ಬಂದಿದೆ, ಜನನಿ ಜನ್ಮಭೂಮಿ ಅಂತ. ಇದು ಭಾರತ ಭಾಗ್ಯ ವಿಧಾತ ಅಂತ, ಕಂಗನಾ ರನೌತ್. ಅದು ಎಷ್ಟು ಓಡ್ತಾ ಇದೆ ಏನೋ ನಾನು ನೋಡಿಲ್ಲ, ಗೊತ್ತಿಲ್ಲ. ಬಟ್ ಈ ಒಂದು ವಿಚಾರ ಹೇಳಬೇಕು ಅನ್ನಿಸ್ತು ನಿಮಗೆ. ಯಾಕೆಂದರೆ ಒಬ್ಬ ಸ್ಟಾಫ್ ನರ್ಸು, ಆಕೆ ಹತ್ರ ಎರಡು ದಾರಿ ಇತ್ತು. ಒಂದು ಭಯ, ಇನ್ನೊಂದು ಧೈರ್ಯ. ಸಡನ್ನಾಗಿ ಆ ಥರದ್ದೊಂದು ಘಟನೆ ನಡೆದಾಗ, ನಾವೇ ಆಗಲಿ ಯಾರೇ ಆಗಲಿ, ಏನೋ ಒಂದು ಆಘಾತನೇ ಆಗಲಿ, ಏನೋ ಒಂದು ಆದಾಗ ನಾವು ಧೈರ್ಯವನ್ನು ಆಯ್ಕೆ ಮಾಡಿಕೊಂಡ್ರೆ ನಮಗೆ ದಾರಿಗಳು ಸಿಗ್ತಾ ಹೋಗುತ್ತೆ, ಚಾನ್ಸಸ್ ಸಿಗ್ತಾ ಹೋಗುತ್ತೆ ಬದುಕಕ್ಕೆ. ಆ ಥರ ಅವರು ಬದುಕಿ ಅಷ್ಟು ಜನರನ್ನ ಅವರು ಬದುಕಿಸ್ತಾರೆ. ಒಟ್ಟು ಒಂದು 20 ಗರ್ಭಿಣಿಯರನ್ನ ಬದುಕಿಸ್ತಾರೆ. ಒಟ್ಟು ಅವತ್ತು ಸೇಫ್ ಮಾಡಿದ್ದು 400 ಜನ. ಅಂಜಲಿ ಅವರು, ಅವರ ಧೈರ್ಯಕ್ಕೆ, ಒಂದು ಹೆಣ್ಣಾಗಿ ಆ ಥರದ್ದೊಂದು ಅಟ್ಯಾಕ್, ಭೂಕಂಪ ಅದು ಬೇರೆ ವಿಷಯ. ಈ ಒಂದು ಮುಂಬೈ ಅಟ್ಯಾಕ್ ಆದಂಥ ಆ ಸಂದರ್ಭದಲ್ಲಿ ಎಷ್ಟು ಅದ್ಭುತವಾಗಿರುವಂಥ ಅವರು ಧೈರ್ಯವನ್ನು ಆಯ್ಕೆ ಮಾಡಿಕೊಂಡು ಅಷ್ಟು ಜನ ರೋಗಿಗಳನ್ನ ಅವರು ಸೇಫ್ ಝೋನ್ಗೆ ಕರ್ಕೊಂಡು ಹೋಗಿ ಅವ್ರನ್ನ ಪ್ರಾಣವನ್ನ ರಕ್ಷಿಸ್ತಾರೆ. ಈ ವಿಷಯ ಇಟ್ಕೊಂಡೇ ಈಗ ಸಿನಿಮಾ ಬಂದಿದೆ, ಭಾರತ್ ಭಾಗ್ಯ ವಿಧಾತ ಅಂತ. ಗೊತ್ತಿಲ್ಲ ಅದು ಹೇಗೆ ಹೋಗುತ್ತೆ ಸಿನಿಮಾ ಅಂತ. ಬಟ್ ಇದು ಇತ್ತೀಚೆಗೆ ಅದು ಮತ್ತೆ ಈ ಮರುಜೀವ ಪಡಿತಾನೆ ಇರ್ತದೆ. ಇಲ್ಲಿರೋ ವಿಷಯಗಳು, 26/11 ವಿಷಯಗಳು ಅವಾಗ ನೆನಪು ಆಗ್ತಾನೇ ಇರ್ತೀವಿ. ತಾಜಲ್ಲಿ ಏನೇನಾಯಿತು, ಸ್ಟೇಷನಲ್ಲಿ ಏನೇನಾಯಿತು, ಯಾರು ಬಂದರು, ಯಾಕೆ ಬಂದರು, ಇದೆಲ್ಲ ಅದೊಂದು ದೊಡ್ಡ ಕಥೆನೇ ಇರುತ್ತೆ. ಅವಾಗ ನಾನು ಮೋಸ್ಟ್ಲಿ ಅದ್ರ ಬಗ್ಗೆ ಹೇಳ್ತಾ ಇರೋದು ಇದು 3ನೇ ಎಪಿಸೋಡ್ ಅನ್ಸುತ್ತೆ. ನಾನು ಇದ್ರ ಬಗ್ಗೆ ವಿಚಾರವಾಗಿ ಮಾತಾಡ್ತಾ ಇರೋದು. ಯಾಕಂದರೆ ನಮ್ಮಲ್ಲಿ ಅಂತ ಬಾಲಿವುಡ್ ಸ್ಟಾರ್ಗಳು ಇದ್ದಾರೆ. ಕಸಬ್ನ ಜೆಂಟಲ್ ಮ್ಯಾನ್ ಅಂತ ಕರೀತಾರೆ. ಬಾಲಿವುಡ್ನ ಸೂಪರ್ ಸ್ಟಾರ್ ಕಿಂಗ್ ಅವರು ಕಸಬ್ನ ಜೆಂಟಲ್ ಮ್ಯಾನ್ ಅಂತ ಕರೀತಾರೆ. ಈ ಥರ ಜೆಂಟಲ್ ಮ್ಯಾನ್ ಅನ್ಸ್ಕೊಂಡವನು ಕೈಗೆ ಏನು ಕಟ್ಕೊಂಬಂದಿದ್ದ, ಆಮೇಲೆ ಏನೇನಾಯಿತು, ಇದೆಲ್ಲ ಒಂದು ರಾಜಕೀಯ. ಅವನನ್ನು ಜೀವಂತವಾಗಿ ಹಿಡಿದಂಥ ಆ ಕಾನ್ಸ್ಟೇಬಲ್ಲು, ಅದೆಲ್ಲ ಒಂದು ಭಾರತದ ಭೌಗೋಳಿಕದ ವೈಶಿಷ್ಟ್ಯತೆನೋ ಅಥವಾ ಭಾರತದ ಮೇಲೆ ಇರುವಂತಹ ಒಂದು ದೈವತ್ವವನೋ ದೈವ ಪ್ರಭಾವನೋ ಗೊತ್ತಿಲ್ಲ. ಅವತ್ತು ಅವನು ಬದುಕಿ ಅವನು ಜೀವಂತವಾಗಿ ಸಿಕ್ಕ. ಅವನು ಜೀವಂತವಾಗಿ ಸಿಕ್ಕಿರಲ್ಲ ಅಂದರೆ ತುಂಬ ಅದು ಬೇರೆ ಥರನೇ ಪ್ಯಾಟರ್ನ್ ಓಪನ್ ಆಗ್ತಾ ಇತ್ತು. ಬಟ್ ಫೈನಲಿ ಸಿಕ್ಕ. ಅದೇನೇನಾಯಿತು ಎಲ್ಲ ಇಡೀ ಜಗತ್ತಿಗೆ ಗೊತ್ತು. ಇದೊಂದು ವಿಷಯ, ಈ ಒಂದು ಸಿನಿಮಾ ಬಂದಿರೋದ್ರಿಂದ ಆ ವಿಷಯ ನೆನಪಾಯಿತು. ಅದನ್ನು ನಿಮ್ಮ ಹತ್ರ ಹೇಳ್ಕೊಳ್ಳೋಣ ಅಂತ ಹೇಳ್ಕೊಂಡೆ. ಥ್ಯಾಂಕ್ ಯು. ಮತ್ತೆ ಈ ಥರದ್ದು ಏನಾದರೂ ಒಂದು ವಿಷಯ ತೊಗೊಂಡ್ಬರ್ತೀನಿ.